ಲಾಸ್ಟ್ ವೀಕ್ದಲ್ಲಿ ಕೋರಿಯನ್ ಡಯಟ್ ಅಂದರೆ ಕೋರಿಯನ್ ಸ್ವಿಚ್ ಆನ್ ಡಯಟ್ ಅಂಥೇಳಿ ವೆಯ್ಟ್ ಲಾಸ್ ಬರ್ನ್ ಫ್ಯಾಟ್ ಮಾಡೋಕ್ಕೆ ಭಾಳ ಫೇಮಸ್ ಆಗೈತಿ. ಇದ್ರಾಗ ಏನು ಎಸ್ಪೆಷಲಿ ಸೋಷಿಯಲ್ ಮೀಡ್ಯಾದಾಗ ಏನಂತಂದರೆ 4 kg ಲಾಸ್ಟ್ ಇನ್ 1 ವೀಕ್. ಒಂದು ವಾರದಲ್ಲಿ ಇವಳು 4 kg ಲಾಸ್ ಮಾಡೋಕತ್ತೈತಿ. ನಾನು ಅಂದ್ಕೊಂಡೆ ನಿಜಾನ. ಸೊ ನಮ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮತ್ತು ಕೋರಿಯನ್ ಡಯಟು ಯಾವುದು ಬೆಸ್ಟು? ಸೊ ಹೆಂಗೆ ಮಾಡೋದು ಇದು? ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ, ಜಲ್ದಿ ವೇಟ್ ರಿಡ್ಯೂಸ್ ಆಗುತ್ತೆ ಅಂತ ನನಗೂ ಇಷ್ಟ. ಬಟ್ ಅದು ಸಸ್ಟೇನೇಬಲ್ಲ ಹೆಂಗೆ? ನಿಜಾನೂ ವೇಟ್ ರಿಡ್ಯೂಸ್ ಆಗುತ್ತಾ? ಸೊ ಕೋರಿಯನ್ ಸ್ವಿಚ್ ಆನ್ ಡಯಟ್ ಅಂದರೆ ಏನು? ಸೊ ಹೇಳೋಣ ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮ ವರ್ಲ್ಡ್. ಇದು ಡೇ 5 ಆಫ್ 100 ಡೇಸ್ ವೇಟ್ ಲಾಸ್ ಚಾಲೆಂಜ್ ವಿತ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಸೊ ನಾನಿದು ಇವತ್ತು ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನಿವತ್ತು ಮೂಂಗ್ ದಾಲ್ ಚೀಲ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ 2 ಕಪ್ಪು ಮೂಂಗ್ ದಾಲ್ ತೊಗೊಂಡಿನಿ. ಮೂಂಗ್ ದಾಲ್ ಅಂದರೆ ಹೆಸರು ಕಾಳು ಬೇಳೆ. ಸೊ ಇದು ಹೈ ಇನ್ ಪ್ರೋಟೀನು, ಚೆನ್ನಾಗಿ ವೆಯ್ಟ್ ಲಾಸಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ನನ್ನ 25 kg ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದೊಂದು ಭಾಳ ದೊಡ್ಡ ರೋಲ್ ಅಂತ ಹೇಳ್ಬೋದು. ಎರಡು ಕಪ್ಪು ತೊಗೊಂಡು ನಾನು ನೀಟಾಗಿ ತೊಳೆದು 1 ಅವರು ನೆನೆಲಿಕ್ಕೆ ಇಡಬೇಕು, ನೆನೆಸಿಡಬೇಕು. ಅಂದ್ರೆ ಚೆನ್ನಾಗಿ ಬರ್ತದೆ. ಇದನ್ನ ದೋಸೆ ಅಂತಲೇ ಕರಿಬೋದು, ಚೀಲ ಅಂತಲೇ ಕರಿಬೋದು. ನೀವು ಯಾವ ಥರ ಅನ್ಕೋತೀರಿ ನೋಡಿ. ಸೊ ನಾನು 1 ಅವರನ್ನು ಚೆಕ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಮಿಕ್ಸಿಗೆ ಹಾಕೋಬೇಕು. ಅದಕ್ಕೆ ಒಂದಿಟ್ಟು ಮೆಣಸಿನ್ಕಾಯಿ, ಒಂಚೂರು ಅಲ್ಲ, ಸೊ ಟೇಸ್ಟ್ ತಕ್ಕಂಗೆ ನೋಡಿ. ಎಷ್ಟು ನೋಡಿ, ನೆನೆದಿದ್ರೆ ಈ ಥರ ಕಟ್ಟಾಗುತ್ತೆ ಹ್ಯಾಂಡಿಂದನೇ ನೋಡಿ. ಈ ಥರ ನೆನೆದಿದ್ರೆ ಆಯಿತು. ಸೊ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ನಮಗೆ ಒಂದು ದೋಸೆ ಥರ ಪ್ಯಾಟರ್ನು ರೆಡಿ ಆಗುತ್ತೆ. ಇದಕ್ಕೆ ಚೀಲ ಅಂತಲೇ ಕರಿಬೋದು, ದೋಸೆ ಅಂತಲೇ ಕರಿಬೋದು, ನೆನಪಿಲ್ಲ. ಸೊ ನಾವು ಚೀಲ ಅಂತ ಜಾಸ್ತಿ ಕರೆಯೋದು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಸಣ್ಣಗೆ ರುಬ್ಕೋತೀನಿ. ಒಂದು ಸಣ್ಣ ರುಬ್ಬಿನಲ್ಲಿ ಈ ಥರ ರುಬ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಹೈ ಪ್ರೋಟೀನ್ ಇರಲಿ ಅಂತೇಳಿ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಸಹ ಹೋಮ್ ಮೇಡು, ಹಾಲು ಕಾಸಿ ಕೆನೆ ತೆಗೆದು ಉದಿರುವಂಥ ಹಾಲಿಂದ ಮಾಡಿರೋದು. ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಬ್ಯಾಟ್ರ್ ಒಂದು ಪ್ಲೇಸ್ಗೆ ತೆಗೆದು ತವಾನ ನೀಟಾಗಿ ಕಾಯಿಸ್ಕೋಬೇಕು. ಫಸ್ಟು ಹಾಕ್ತಾ ಇರೋದು ನನ್ನ ಮಗಳಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ದೀನಿ, ಅವ್ರು ಚೆನ್ನಾಗಿ ತಿಂತಾಳೆ ಅಂತೇಳಿ ನೋಡ್ಬೋದು. ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಇದನ್ನು ಟರ್ನ್ ಮಾಡಿದ್ದೀನಿ. ನಾನ್ ಸ್ಟಿಕ್ ಆದರೆ ನೀಟಾಗಿ ಬರುತ್ತೆ. ಸೆಕೆಂಡ್ ಒನ್ ಚೆನ್ನಾಗಿ ಬಂದಿದೆ. ಸೊ ನಾನ್ ಸ್ಟಿಕ್ ಆಗಿಲ್ಲ ಕೆಳಗಡೆ ಹತ್ಕೊಂಡ್ಬಿಡ್ತದೆ ನೋಡ್ಬೋದು. ಸೊ ಇದಕ್ಕೆ ಅಗಸೆ ಪುಡಿ ಚಟ್ನಿ ಅವ್ಳು ತಿಂತಾಳೆ, ನಮಗೂ ಹೆಲ್ತಿ ಚೆನ್ನಾಗಿ. ಮತ್ತು ಎಳ್ಳು ಕಾಳು ಸಿಗುತ್ತಲ್ಲ, ಬಿಳಿ ಎಳ್ಳು, ಅದು ಸಹ ಚೆನ್ನಾಗಿ ಭಾಳ ಹೇರ್ಸಿಗೆ, ಹೆಣ್ಮಕ್ಳಿಗೆ. ಸೊ ಹೇರ್ಸಿಗೆ ಮತ್ತು ನಮ್ಮಂಥ ವುಮೆನ್ಸಿಗೆ ಏನಂದರೆ ಚೆನ್ನಾಗಿ ಹಾರ್ಮೋನ್ ಬ್ಯಾಲೆನ್ಸಿಗೆ, ವೆಯ್ಟ್ ಲಾಸಿಗೆ ಎಲ್ಲ ಥರನೂ ಚೆನ್ನಾಗಿರುತ್ತೆ. ಸೊ ಮೇಲೆ ಅಗಸೆ ಚಟ್ನಿ ಮತ್ತು ಸ್ವಲ್ಪ ಪ್ರೋಟೀನ್ ಹಾಕ್ತಾಯಿದ್ದೀನಿ. ಪ್ರೋಟೀನ್ಗೋಸ್ಕರ ಮತ್ತು ಏನಂತಾರೆ ಪನ್ನೀರ್, ಹೋಮ್ ಮೇಡ್ ಪನ್ನೀರ್, ಇದು ಸ್ಕ್ರ್ಯಾಂಬಲ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಕೈಯಿಂದ ಒತ್ಸ್ಕಿ. ಸೊ ಇದನ್ನು ನೀಟಾಗಿ ಟರ್ನ್ ಮಾಡಿ ತಿಂದರೆ ಎಷ್ಟು ಟೇಸ್ಟಿ ಇರ್ತದೆ ಅಂದರೆ ಎಣ್ಣೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಜ ತುಂಬ ಚೆನ್ನಾಗಿ ಬರ್ತದೆ. ಇದು ನಾನ್ ಸ್ಟಿಕ್ಕಲ್ಲಿ ಹಾಕಬೇಕು, ಇಲ್ಲಾಂದ್ರೆ ನಾರ್ಮಲಲ್ಲಿ ಬರುತ್ತೆ. ಬಟ್ ನಾನು ನೀಟಾಗಿ ತವಾನ ಗ್ರೀಸ್ ಮಾಡ್ಕೋಬೇಕು ನೋಡಿ. ಸೆಕೆಂಡ್ ಒನ್ ಎಷ್ಟು ನೀಟಾಗಿ ಬಂದರೆ ಟರ್ನ್ ಮಾಡಿದ್ರೆ ಭಾಳ ಚೆನ್ನಾಗಿ ಬರ್ತದೆ. ಸೊ ಅದ್ರ ಜೊತೆ ಉಪ್ಪಿನಕಾಯಿ ತಿಂದರೆ ಆಯಿತು. ಈ ಡಯಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ರೀಸನ್ ಏನಂತಂದರೆ ಇದು ಭಾಳ ಟ್ರೆಂಡಿಂಗ್ ಆಗಿದೆ. ಮತ್ತು ಇನ್ನೊಂದು ಏನಂತಂದರೆ ಜಲ್ದಿ ವೇಟ್ ರಿಡ್ಯೂಸ್ ಮಾಡ್ತೀವಿ ಅಂದರೆ ಎಲ್ಲರೂ ನಾವು ಆ ಕಡೆನೇ ಸ್ವಿಚ್ ಆನ್ ಹೋಗ್ತೀವಿ. ಅಂದರೆ ಆ ಕಡೆನೇ ಜಾಸ್ತಿ ಫೋಕಸ್ ಕೊಡ್ತೀವಿ. ನಾವು ರಿಡ್ಯೂಸ್ ಮಾಡ್ಬೇಕಂತೇಳಿ. ಇದು ಕರೆಕ್ಟಾ? ಇದು ನಮ್ಮ ಬಾಡಿಗೆ ನಿಜಾನೇ ವೇಟ್ ರಿಡ್ಯೂಸ್ ಆಗಿರ್ತದೆ ಹೆಂಗೆ ಅನ್ನೋದೇ ಹೇಳ್ತಾ ಇರೋದು. ಫಸ್ಟ್ ಆಫ್ ಆಲ್ ಕೋರಿಯನ್ ಸ್ವಿಚ್ ಆನ್ ಡಯಟ್ ಅಂದರೆ ಏನು? ಸೊ ಕೋರಿಯನ್ ಸ್ವಿಚ್ ಆನ್ ಡಯಟು ಇದೇನಂದರೆ 1 ವೀಕ್ಗೋಸ್ಕರ ಅಥವಾ ಒಂದು 15 ಡೇಸ್ಗೋಸ್ಕರ ಅಷ್ಟೇ ಮಾಡ್ತಾರೆ ಈ ಡಯಟ್ನ. ಈ ಡಯಟಲ್ಲಿ ಏನಿರ್ತೈತಿ, ನೋ ಸ್ವೀಟ್ಸ್, ನೋ ಮೈದಾ, ನೋ ಶುಗರ್, ನೋ ಬೇಕ್ರಿ ಐಟಮ್ಸ್, ನೋ ಕಾರ್ಬ್ ಇರ್ತದೆ. ಓನ್ಲಿ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ತಿನ್ನೋದು. ಮತ್ತು ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ತಿನ್ನೋದಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗಾ ಹೇಗೆ? ಮತ್ತು ಲೋ ಕ್ಯಾಲ್ರಿ ಫುಡ್ ತಿನ್ನೋದು, ಸ್ವಲ್ಪ ಲೋ ಕ್ಯಾಲ್ರಿನೇ ತಿನ್ನೋದು 7 ಡೇಸ್ ಪೂರ. ಸೊ ಹೇಗೆ ಇದು ಅಂತ ನಾನು ಅನ್ಸ್ಕೊಳ್ತು. ಸೊ ಕೋರಿಯನ್ ಡಯಟ್ ಅಂತಂದರೆ ನಾನು ಹೇಳಿದ್ದೇನೆಂದು, ಸೊ ಒಂದು 15 ಡೇಸ್ ಅಥವಾ 7 ಡೇಸ್ಗೋಸ್ಕರ ಮಾಡೋ ಡಯಟು. ಇಲ್ಲೆಲ್ಲ ಲೋ ಕ್ಯಾಲ್ರಿ ಇರ್ತದೆ, ನೋ ಮೈದಾ, ನೋ ಕಾರ್ಬ್ಸ್ ಎಲ್ಲ ಇರ್ತದೆ. ಸೊ ಈ ಡಯಟ್ ಸೂಟೇಬಲ್ಲ? ನಿಜ ವೇಟ್ ರಿಡ್ಯೂಸ್ ಆಗುತ್ತಾ ಅಥವಾ ಫ್ಯಾಟ್ ರಿಡ್ಯೂಸ್ ಆಗುತ್ತಾ? ಸೊ ಫಸ್ಟ್ ಏನಂದರೆ ನಿಜ 1 ವೀಕ್ದಲ್ಲಿ 4 kg ರಿಡ್ಯೂಸ್ ಆಗುತ್ತೆ. ಬಟ್ ಅದು ಏನಾಗುತ್ತೆ ಅಂತಂದರೆ ವಾಟ್ರ್ ವೇಟ್ ರಿಡ್ಯೂಸ್ ಆಗಿರ್ತದೆ,
ಮತ್ತು ಮಸಲ್ ವೆಯ್ಟ್ ರೆಡ್ಯೂಸ್ ಆಗಿರ್ತದೆ. ಯಾಕಂತಂದರೆ ನಾವು ಫುಲ್ ಡೇ ಸ್ಟಾರ್ವೇಷನ್ ಇರ್ತೀವಿ, ಕ್ರೇವಿಂಗ್ಸ್ ಹೆಚ್ಚಾಗೋಕ್ಕೆ ಚಾನ್ಸ್ ಇರ್ತದೆ. ಏನಂತಂದರೆ ಫಾರ್ ಎಕ್ಸಾಂಪಲ್ ಕೆಲವೊಮ್ಮೆ ಏನಾಗುತ್ತೆ, ನಾವು ನೀರು ಕುಡಿತಾ ಬರೀ ಲೋ ಕ್ಯಾಲ್ರಿ ಫುಡ್ ತಿಂತಾ ಬಂದರೆ, ಲೈಕ್ ಓನ್ಲಿ ಎಗ್ ತಿಂದೆ, ಓನ್ಲಿ ಆ್ಯಪಲ್ ತಿಂದೆ, ಮತ್ತೇನು ಕಾರ್ಬ್ ತಿನ್ನಲಾರ್ದೆ ಇದ್ದರೆ ಅದನ್ನು ಮತ್ತೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಡಬಲ್ ಗೇನ್ ಆಗುತ್ತೆ. ಬಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಗೆ, ನಾವು ಇದರಲ್ಲಿ ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಂಗೆ ಮಾಡ್ತೀವಿ ಅಂತಂದರೆ, ನಾವು ಒಂದಿಷ್ಟು ನಿರ್ದಿಷ್ಟ ಟೈಮಲ್ಲಿ ಉಪವಾಸ ಇರ್ತೀವಿ, ಉಳಿದ ಟೈಮ್ನಾಗ ನಮಗೊಂದು ನಿರ್ದಿಷ್ಟ ಕ್ಯಾಲ್ರಿನ ನಾವು ತಿಂತೀವಿ. ಸೊ ಹೀಗಿರೋದಾಗ ಇದು ನಮ್ಗೆ ಸೂಟೇಬಲ್ಲ. ನಾನು ಸಜೆಸ್ಟ್ ಮಾಡೋದಂದರೆ, ಈಗ ಕ್ವಿಕ್ಕಾಗಿ ಮ್ಯಾರೇಜ್ಗೆ ಅಥವಾ ಮಾಡೋರು ಅನ್ನೋರಂದರೆ ಮಾಡ್ಬೋದು. ಬಟ್ ಇದ್ರ ಸೈಡ್ ಎಫೆಕ್ಟ್ಸು ಕೊರಿಯನ್ ಸ್ವಿಚ್ ಆನ್ ಡಯಟ್ ಅಂದರೆ ಇಲ್ಲೇನಂದರೆ ಬಾಡಿನ ಫ್ಯಾಟ್ನ ಬರ್ನ್ ಮಾಡೋಕ್ಕೆ ಸ್ವಿಚ್ ಮಾಡೋದಂತ ಅರ್ಥ. ಸೊ ಇಲ್ಲಿ ಉಪವಾಸ ಇದ್ಕೊಂಡು ಫ್ಯಾಟ್ ಬರ್ನ್ ಆಗೋಕ್ಕೆ ಪ್ರಮೋಟ್ ಮಾಡ್ತಿರ್ತದೆ. ಸೊ ಈಗ ಲೈಕ್ ಮದುವೆ ಕ್ವಿಕ್ಕಾಗಿ ನಾನು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಅನಿಸ್ಬೋದು. ಬಟ್ ಸಸ್ಟೈನೇಬಲ್ ಅಲ್ಲ ಇದು, ಲಾಂಗ್ ಟರ್ಮ್ಗಲ್ಲ. ಲಾಂಗ್ ಟರ್ಮ್ ಇದು ಮಾಡೋಕ್ಕಾಗಲ್ಲ. ಅದನ್ನ ಬಿಟ್ಟರೆ ವೆಯ್ಟ್ ಡಬಲ್ ಗೇನ್ ಆಗುತ್ತೆ, ಮತ್ತು ಕ್ರೇವಿಂಗ್ಸ್ ಹೆಚ್ಚಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಬಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹಾಗಲ್ಲ, ಇದೊಂದು ಸಸ್ಟೈನೇಬಲ್ ಲಾಂಗ್ ಟರ್ಮ್ ಫಾರ್ಮ್. ಅಂದರೆ ನೀವು ಒಂದಿನ 2 ದಿನ ಕಂಟಿನ್ಯೂ ಲೈಫ್ ಲಾಂಗ್ನು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಈಗ ಲೋ ಕ್ಯಾಲ್ರಿ ತಿನ್ನಬೇಕಂತಿಲ್ಲ, ಎಲ್ಲ ಥರ ಫುಡ್ ತಿನ್ಕೊಂಡೇ ವೆಯ್ಟ್ ರಿಡ್ಯೂಸ್ ಮಾಡ್ಬೋದು ಇದ್ರಾಗ. ಸೊ ನಾನು ಸಜೆಸ್ಟ್ ಮಾಡೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಅ ಬೆಸ್ಟ್ ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನ್ ಅಂಥೇಳಿ. ಸೊ ನೀವು ಯಾರೆಲ್ಲ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಇನ್ನೊಂದು ಏನಂತಂದರೆ, ಈ ಡಯಟ್ನ ಮಾಡ್ತಾ ನನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ನಾನು 1-2 ದಿನ ಟ್ರೈ ಮಾಡಲೇನೋ ಅನ್ನಿಸ್ತದೆ. ಸೊ ಆ ಥರ ಎಲ್ಲ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ಫುಲ್ಲು ಬಾಡಿ ಎಲ್ಲ ಎನರ್ಜಿ ಇಲ್ಲಾರ್ದಂಗೆ ಆಗಿಬಿಡ್ತದೆ, ಸಡನ್ನು ವೀಕ್ನೆಸ್ ಆಗ್ತೀವಿ, ಫುಲ್ ಹೇರ್ ಫಾಲ್ ಆಗಿಬಿಡ್ತದೆ. ನಾನು ಕೆಲವೊಮ್ಮೆ ಮಾಡಿ ಫುಲ್ ಹೇರ್ ಫಾಲ್ ಆಗಿತ್ತು. ಸೊ ಬಟ್ ಯಾವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ ಹೇರ್ ಫಾಲ್ ಇಲ್ಲ, ನೀಟಾಗಿ ಆಗ್ತಾಯಿದೆ. ಸೊ ಇದಾಗಿತ್ತು ಕೊರಿಯನ್ ಸ್ವಿಚ್ ಆನ್ ಡಯಟ್ ಬಗ್ಗೆ. ಸೊ ನಿಮಗೆ ಈ ವಿಡಿಯೋ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಾನು ಫುಲ್ ಡೇ ಏನು ಮಾಡಿದೆ ಅಂತ ಹೇಳ್ತೀನಿ ಇವಾಗ. ಸೊ ನಾನು ಇದು ಡೇ 5 ಆಗಿರೋದ್ರಿಂದ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಕುಡಿದೆ. ಡಿಟಾಕ್ಸ್ ಡ್ರಿಂಕು ನಾನು 10 o'clock ನನ್ನ ಫಾಸ್ಟ್ ಬ್ರೇಕ್ ಮಾಡಿದೆ. ನೆಕ್ಸ್ಟು ನಾನು ಮಧ್ಯಾಹ್ನ ಊಟ ಮಾಡಿದೆ, ಎಲ್ಲ ಥರದ ಊಟ ತಿಂದೆ, ಮೀಲ್ ತೋರಿಸ್ತೀನಿ ನಿಮಗೆ. ಮತ್ತು ನೈಟ್ ಲೈಟ್ ವೇಟಾಗಿ ತಿಂದೆ. ಸೊ ಲೈಟ್ ವೇಟಾಗಿ ಅಂತ ಬಂದರೆ ಒಂದು ಅವಲಕ್ಕಿ ಮತ್ತು ಒಂದು ಸೌತೆಕಾಯಿ ತಿಂದೆ, ಯಾಕಂದರೆ ನನಗೆ ಅದೇ ತಿನ್ಬೇಕನ್ಸಿತ್ತು. ಸೊ ಅದೇ ತಿಂದೆ. ಇದು ಇತ್ತಾಗಿದೆ ಡೇ 5.